ಇನ್ನು ಗುರುಜಿ, ನಾವು ಹೋಮ ಹವನದ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ಯಾವ ಹೋಮದಿಂದ ಶುಭ ಸಿಗುತ್ತೆ, ಹಾಗೆ ಯಾವ್ಯಾವ ಹೋಮ ಮಾಡಿಸಿದ್ರೆ ಏನೇನು ಫಲ ಸಿಗುತ್ತೆ ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಡಿ. ಹೋಮ ಹವನಗಳು ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ, ಶಾಂತಿ ಮತ್ತು ಕರ್ಮಫಲವನ್ನು ಕಳ್ಕೊಳ್ಳುವುದಕ್ಕೋಸ್ಕರ ಈ ಎಲ್ಲ ಹೋಮ ಹವನಗಳನ್ನು ಮಾಡಲೇಬೇಕಾಗಿರುತ್ತದೆ. ಹೀಗಿರುವಾಗ ವಿಶೇಷವಾಗಿ ಗಣಪತಿ ಹೋಮವನ್ನು, ನವಗ್ರಹ ಹೋಮವನ್ನು, ಪುರುಷ ಹೋಮವನ್ನು ಮತ್ತು ಹರುಣ ಹೋಮವನ್ನು, ತಿಲಕ ಹೋಮವನ್ನು ಮತ್ತು ಅಗ್ನಿಗೆ ಸಂಬಂಧಪಟ್ಟಂತಹ ಹೋಮವನ್ನು ಮತ್ತು ಆಯುಷ್ಗೆ ಸಂಬಂಧಪಟ್ಟಂತಹ ಹೋಮವನ್ನು ಮತ್ತು ಪ್ರತ್ಯಂಗಿ ಹೋಮವನ್ನು, ಗಾಯತ್ರಿ ಹೋಮವನ್ನು, ಸರ್ಪಸೂಕ್ತ ಹೋಮವನ್ನು ಮತ್ತು ಧನ್ವಂತರಿ ಹೋಮವನ್ನು ವಿಶೇಷವಾಗಿ ಎಲ್ಲ ಪೂಜೆ ಪುನಸ್ಕಾರಗಳಿಗೂ ಮತ್ತು ಮನೆಗೆ, ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದು ಏಳಿಗೆಗಾಗಿ ಈ ಹವನಗಳನ್ನು ಮಾಡಲೇಬೇಕಾಗುತ್ತದೆ. ಮತ್ತು ವಿಶೇಷವಾಗಿ ಯಾವುದೇ ಒಂದು ಕಟ್ಟಡ, ಮನೆ ಕಟ್ಟುವಂಥದ್ದಾಗಲಿ, ವಾಣಿಜ್ಯಕ್ಕೆ ಸಂಬಂಧಪಟ್ಟಂಥದ್ದಾಗಲಿ, ಅದು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಅಥವಾ ಕೆಲವು ಸಂದರ್ಭಗಳಲ್ಲಿ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಮನೆಗಳಿಗೆ ಹೋದಾಗ ಆ ಮನೆಗಳಿಗೆ ಸಂಬಂಧಪಟ್ಟಂತನೂ ಕೂಡ ನಾವೇನು ಮಾಡ್ತೀವಿ, ಒಂದು ಪೂಜೆ ಮಾಡಿಬಿಟ್ಟು ಒಂದು ಒಳ್ಳೆ ಟೈಮು, ರಾಹುಕಾಲ, ಗುಳಿಕಾಲ, ಯಮಗಂಟ ಕಾಲ, ಒಂದು ಒಳ್ಳೆ ಶುಭ ದಿನ ಅನ್ನುವಂಥದ್ದು ನೋಡಿಕೊಂಡು ಮನೆಗೆ ಒಂದು ಹಾಲು ಉಕ್ಕಿಸ್ಬಿಟ್ಟು ಒಳಗಡೆಗೆ ಹೋಗ್ತೀವಿ. ಅಂದರೆ ಬಾಡಿಗೆ ಮನೆಗೆ ಮಾತ್ರನೇ ಹೋಮ ಮಾಡಬಾರ್ದ, ಸ್ವಂತ ಮನೆಗಳಿಗೆ ಮಾತ್ರನೇ ಮಾಡಬೇಕಾ ಎನ್ನುವಂಥದ್ದು ತಪ್ಪು ಕಲ್ಪನೆ. ಅಂದರೆ ಮನೆಗೆ ಸಂಬಂಧಪಟ್ಟಂತಹ ವಾಸ್ತು ದೋಷ ಬಾಡಿಗೆ ಮನೆಗೂ ಇರುತ್ತೆ, ಸ್ವಂತ ಮನೆಗಳಿಗೂ ಇರುತ್ತೆ. ದೋಷ ಪರಿಹಾರ ಮಾಡ್ಕೊಳ್ಳುವಂಥದ್ದು ಸಪ್ರೇಟು. ಹೋಮ ಹವನಗಳನ್ನು ಮಾಡುವಂಥದ್ದು ನಮ್ಮ ಜೀವನ ಮತ್ತು ವಂಶೋದ್ಧಾರಕ್ಕಾಗಿ, ಜೀವನವನ್ನು ಸಮೃದ್ಧಿ ಪಡ್ಕೊಳ್ಳುವುದಕ್ಕೋಸ್ಕರ ಮತ್ತು ವಂಶೋದ್ಧಾರ ಅನ್ನುವಂಥದ್ದು ಮತ್ತು ನಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಸಕ್ಸಸ್ಫುಲ್ ಮಾಡಿಕೊಳ್ಳುವುದಕ್ಕೋಸ್ಕರ ಹೋಮ ಹವನಗಳನ್ನು ಮಾಡ್ತೀವಿ. ಇದರಲ್ಲಿ ವಿಶೇಷವಾಗಿ ದಿಷ್ಟಿ ದೋಷ ಇರ್ಬೋದು, ಮಾಟ ಮಂತ್ರ ಅನ್ನುವಂಥದ್ದು ಇರ್ಬೋದು, ಏನು ಹೋಮಾಚಾರ ಅಂತ ಹೇಳ್ತೀವೋ ಆ ಥರ ಹೋಮಾಚಾರ ಮಾಡುವಂಥದ್ದು, ತಗಲಿರುವಂಥದ್ದು ನಮಗೆ ಅನುಭವಗಳಾಗಿರ್ತವೆ. ಹೇಗೆ ಅವುಗಳನ್ನ ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ಗುರುವಿನ ಆಜ್ಞೆಯಿಂದ ನಿಮ್ಮ ಇಷ್ಟ ದೇವರಿಗೆ ಸಂಬಂಧಪಟ್ಟಂತಹ ಮತ್ತು ಕುಲದೇವರಿಗೆ ಸಂಬಂಧಪಟ್ಟಂತಹ ಒಂದು ಗುರುವಿನ ಕಡೆಯಿಂದ ನಿಮಗೆ ಗಣಪತಿ ಹೋಮವನ್ನು ಮಾಡಿಸಬೇಕಾಗುತ್ತದೆ ಮತ್ತು ಧನ್ವಂತರಿ ಹೋಮವನ್ನು ಕೂಡ ಮಾಡಿಸಬೇಕಾಗುತ್ತದೆ, ಚಂಡಿಕಾ ಹೋಮವನ್ನು ಮಾಡಿಸಬೇಕಾಗುತ್ತೆ. ಈ 3 ವಿಧಾನಗಳಿಂದ ಮನೆಗೆ, ಕುಟುಂಬಕ್ಕೆ ಆಗಿರುವಂತಹ ಒಂದು ಮಾಟದೋಷ ಆಗಿರ್ಬೋದು ಮತ್ತು ದಿಷ್ಟಿ ದೋಷ ಆಗಿರೋದು, ಶಕುನಗಳಿಂದ ಆಗ್ತಾ ಇರುವಂತಹ ಒಂದು ಅಪಶಕುನಗಳು, ನಾವು ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳಿಗೆ ಅಡಚಣೆಗಳು, ಇವುಗಳಿಂದ ಈ 3 ಪ್ರಯೋಗಗಳಿಂದ, ಈ 3 ಹೋಮಗಳಿಂದ, ಯಾವುದನ್ನು ಚಂಡಿಕಾ ಹೋಮ ಮತ್ತು ಧನ್ವಂತರಿ ಹೋಮ ಮತ್ತು ಗಣ ಹೋಮ, ಈ 3 ಹೋಮಗಳಿಂದ ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.